ಗಾಂಜಾ ನಶೆಯ ಹಿಂದೆ ಬಿದ್ದ ಪಾಕ್ ಕ್ರಿಕೆಟರ್, ವೈಯಕ್ತಿಕ ಪ್ರದರ್ಶನ ಮತ್ತು ದಾಖಲೆಗಳು ಅಮಾನ್ಯ. ಪಾಕಿಸ್ತಾನ್ ಕ್ರಿಕೆಟ್ ತಂಡದ ಅನುಭವಿ ಸ್ಪಿನ್ನರ್ ಆಲ್ರೌಂಡರ್ ಮೊಹಮ್ಮದ್ ನವಾಜ್ ಅವರು ಐಸಿಸಿಯ ಆಂಟಿ ಡೋಪಿಂಗ್ ನಿಯಮಾವಳಿಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ 3 ತಿಂಗಳ ಅವಧಿಗೆ ಕ್ರಿಕೆಟ್ನಿಂದ ನಿಷೇಧಕ್ಕೊಳಗಾಗಿದ್ದಾರೆ. ಇತ್ತೀಚೆಗೆ ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದ ಬಳಿಕ ಮೊಹಮ್ಮದ್ ನವಾಜ್ ಅವರ ಮೂತ್ರದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ವೇಳೆ ಅವರ ದೇಹದಲ್ಲಿ ಕಾರ್ಬಾಕ್ಸಿ THC ಎಂಬ ಅಂಶ ಪತ್ತೆಯಾಗಿದ್ದು, ಇದು ಗಾಂಜಾ ಬಳಕೆಯಿಂದ ಉತ್ಪತ್ತಿಯಾಗುವ ರಾಸಾಯನಿಕವಾಗಿದೆ. ಗಾಂಜಾ ಸೇವಿಸಿರುವುದನ್ನ ಪಾಕ್ ಆಟಗಾರರು ಒಪ್ಪಿಕೊಂಡಿದ್ದಾರೆ. ಇದೇ ವೇಳೆ ಐಸಿಸಿ ಸೂಚಿಸಿದ ಮಾದಕ ದ್ರವ್ಯ ದುರ್ಬಳಕೆ ತಡೆ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನವಾಜ್ ಒಪ್ಪಿಕೊಂಡ ಕಾರಣ ಶಿಕ್ಷೆಯ ಅವಧಿಯನ್ನ ಕೇವಲ 1 ತಿಂಗಳಿಗೆ ಕಡಿತಗೊಳಿಸಲಾಗಿದೆ. ಇದರ ನಡುವೆ ಫೆಬ್ರವರಿ 7, 2026 ರಿಂದ ಮೇ 1, 2026 ನಡುವಿನ ಅವಧಿಯಲ್ಲಿ ಮೊಹಮ್ಮದ್ ನವಾಜ್ ಆಡಿರುವ ಎಲ್ಲ ಪಂದ್ಯಗಳ ವೈಯಕ್ತಿಕ ಪ್ರದರ್ಶನ ಮತ್ತು ದಾಖಲೆಗಳನ್ನು ಐಸಿಸಿ ಅಮಾನ್ಯಗೊಳಿಸಿದೆ. T20 ವಿಶ್ವಕಪ್ನಲ್ಲಿ ಆಡಿದ 7 ಪಂದ್ಯಗಳ ದಾಖಲೆಗಳು ಕೂಡ ಇದರಲ್ಲಿ ಸೇರಿದೆ.